ಮೋಡ ಕರಗಿ ನೀರಾದಾಗ ಮುಂದುವರೆದ 3ನೇ ಸಂಚಿಕೆ. ನಯನ ಬಸ್ ಇಳಿದು ಮನೆಗೆ ಬರುತ್ತಾಳೆ. ಬಂದು ಒಳಗೆ ನೋಡಲು ಅವಳ ಚಿಕ್ಕಮ್ಮನಾಗಲಿ ಚಿಕ್ಕಪ್ಪನಾಗಲಿ ಯಾರೂ ಮನೆಯಲ್ಲಿ ಇರುವುದಿಲ್ಲ. ಮನೆ ಡೋರ್ ಲಾಕ್ ಆಗಿತ್ತು. ಯಾರೂ ಇಲ್ಲದೆ ಇರುವುದನ್ನು ಗಮನಿಸಿದ ನಯನ ತನ್ನ ಫೋನ್, ಪಾಪ ನಯನಾಳ ಬಳಿ ಒಂದು ಸಣ್ಣ ಪುಟ್ಟ ಬೇಸಿಕ್ ಸೆಟ್ ಫೋನ್ ಇರುವುದು, ತೆಗೆದು ಅವಳು ಅವಳ ಚಿಕ್ಕಮ್ಮ ಸರಿತಾಗೆ ಕಾಲ್ ಮಾಡುತ್ತಾಳೆ. ಸರಿತಾರವರು ಫೋನ್ ರಿಸೀವ್ ಮಾಡಿ, ಹಲೋ ಹೇಳೋ, ಯಾಕೆ ಫೋನ್ ಮಾಡಿದೆ ನೀನು ನನಗೆ ಎಂದು ಕೇಳುತ್ತಾರೆ. ನಯನ, ಅದು ಚಿಕ್ಕಮ್ಮ, ಮನೆ ಡೋರ್ ಲಾಕ್ ಆಗಿದೆ, ನೀವು ಯಾವಾಗ ಮನೆಗೆ ಬರ್ತೀರಾ ಎಂದು ಕೇಳುತ್ತಾಳೆ. ಅದಕ್ಕೆ ಸರಿತಾರವರು, ಮನೆ ಮೇನ್ ಡೋರ್ ಕೀ ಮೀಟರ್ ಬೋರ್ಡ್ನಲ್ಲಿ ಇಟ್ಟಿದ್ದೇನೆ, ನಾನು ಮನೆಗೆ ಬರುವುದು ತಡವಾಗುತ್ತದೆ, ನಾನು ಬರುವುದರಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿ ಅಡಿಗೆಯೆಲ್ಲ ಮಾಡಿ ಇಟ್ಟಿರು ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾರೆ. ಕೀ ತೆಗೆದುಕೊಂಡ ನಯನ ಮೇನ್ ಡೋರ್ ಓಪನ್ ಮಾಡಿ ಮನೆ ಒಳಗೆ ಬರಲು ಮನೆಯಲ್ಲಿ ಒಳಗೆ ಎಲ್ಲ ವಸ್ತುಗಳು ಅಸ್ತವ್ಯಸ್ತವಾಗಿ ಬಿದ್ದಿತ್ತು. ಮನೆ ಕಸ ಸಹ ಗುಡಿಸಿರಲಿಲ್ಲ. ಬೆಳಗ್ಗೆ ಹೋಗುವಾಗ ನಯನ ನೀಟಾಗಿ ಮನೆಯನ್ನು ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದಳು. ಆದರೆ ಅವಳ ಚಿಕ್ಕಮ್ಮ ಬೇಕು ಅಂತಾಲೆ ಅವಳಿಗೆ ಕೆಲಸ ಕೊಡುವ ಸಲುವಾಗಿ ಹೀಗೆ ಮಾಡಿರುತ್ತಾರೆ. ಅದು ಅವಳಿಗೂ ಸಹ ಗೊತ್ತಿತ್ತು. ತನ್ನ ರೂಮ್ಗೆ ಹೋಗಿ ಬ್ಯಾಗನ್ನು ಇಟ್ಟು ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಬೇರೆ ಬಟ್ಟೆಯನ್ನು ತೊಟ್ಟು ಕೆಳಗೆ ಬರುತ್ತಾಳೆ. ಬಂದು ಅಡಿಗೆ ಮನೆಗೆ ಹೋಗಲು ಅಡಿಗೆ ಮನೆಯ ಅವಸ್ಥೆಯನ್ನು ಅವಳಿಗೆ ನೋಡಿ ತಲೆನೋವು ಶುರುವಾಗಿತ್ತು. ಅಡಿಗೆ ಮನೆಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ತಿಂಡಿ ತಿಂದ ಊಟ ಮಾಡಿದ ಪಾತ್ರೆಗಳನ್ನು ಇಟ್ಟಿದ್ದಾರೆ. ಅಡಿಗೆ ಮಾಡಿಟ್ಟಿದ್ದ ಪಾತ್ರೆಗಳು ಸಹ ಸರಿಯಾಗಿ ಮುಚ್ಚಿಡದೆ ಹಾಗೆ ಇಟ್ಟು ಹೋಗಿದ್ದಾರೆ. ನಯನ ಎಲ್ಲವನ್ನು ಎತ್ತಿ ಸರಿಯಾಗಿ ಸಿಂಕಿಗೆ ಹಾಕಿ ಅಡಿಗೆ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಿ ಪಾತ್ರೆಯನ್ನು ಸಹ ನೀಟಾಗಿ ತೊಳೆದು ಇಟ್ಟು ಅಡಿಗೆ ಮನೆಯನ್ನು ಸಹ ಎಲ್ಲ ವಸ್ತುಗಳನ್ನು ನೀಟಾಗಿ ಕ್ಲೀನ್ ಮಾಡಿ ಕಸ ಎಲ್ಲ ಒಡೆದು ಅಡಿಗೆ ಮನೆಗೆ ಬಂದು ಮತ್ತೆ ಅಡಿಗೆ ಎಲ್ಲ ಮಾಡಿಟ್ಟು ಎಲ್ಲ ಮಾಡುವ ಹೊತ್ತಿಗೆ ಸಂಜೆ 6 ಗಂಟೆ ಆಗಿತ್ತು. ಸಂಜೆ ಆಗಿದ್ದ ಕಾರಣ ದೇವರ ಮನೆಗೆ ಬಂದು ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡುತ್ತಾಳೆ. ಪೂಜೆ ಮಾಡಿ ಬಂದು ಉಫ್ ಎಂದು ನಿಟ್ಟುಸಿರು ದಬ್ಬಿ ಸೋಫಾ ಮೇಲೆ ಕೂರುತ್ತಾಳೆ. ಸ್ವಲ್ಪ ಸಮಯ ಸುಧಾರಿಸಿಕೊಂಡು ಮತ್ತೆ ಅಡಿಗೆ ಮನೆಗೆ ಹೋಗಿ 1 ಕಪ್ ಕಾಫಿಯನ್ನು ಮಾಡಿಕೊಂಡು ಬಂದು ಕಾಫಿ ಕುಡಿಯುತ್ತಾ ಟಿವಿ ಆನ್ ಮಾಡಿ ಟಿವಿ ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಅವಳ ಚಿಕ್ಕಪ್ಪ ವಿನೋದ್ ಸಹ ಬಂದಿದ್ದರು. ಒಳಗೆ ಬಂದ ವಿನೋದ್ರವರು, ಅರೆ ನಯನ, ಹೋಗಮ್ಮ, 1 ಕಪ್ ಕಾಫಿ ಮಾಡಿಕೊಡು ಎಂದು ಹೇಳುತ್ತಾರೆ. ಅವರು ಹಾಗೆ ಕೇಳಿದ್ದೆ, ಚಿಕ್ಕಪ್ಪ, ಮಾಡಿಕೊಂಡು ಬರುತ್ತೇನೆ ಎಂದು ಅಡಿಗೆ ಮನೆಗೆ ಹೋಗಿ 1 ಕಪ್ ಕಾಫಿ ಮಾಡಿಕೊಂಡು ಅವರ ಚಿಕ್ಕಪ್ಪನಿಗೆ ಕೊಡುತ್ತಾಳೆ. ವಿನೋದ್ ಅವರು ಕಾಫಿ ಕುಡಿಯುತ್ತಾ, ಎಲ್ಲಮ್ಮ, ನಿನ್ನ ಚಿಕ್ಕಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ ಎಂದು ಕೇಳುತ್ತಾರೆ. ಅದಕ್ಕೆ ನಯನ, ಅದು ಚಿಕ್ಕಮ್ಮಂಗೆ ಫೋನ್ ಮಾಡಿದ್ದೆ ಚಿಕ್ಕಪ್ಪ, ಅವರು ಬರುವುದು ಲೇಟ್ ಆಗುತ್ತಂತೆ ಎಂದು ಅವರ ಚಿಕ್ಕಪ್ಪನಿಗೆ ಹೇಳುತ್ತಾಳೆ. ಅವರ ಚಿಕ್ಕಪ್ಪ ಕಾಫಿ ಕುಡಿದು ಎಂದು ಹೇಳಿ, ಅದು ನಯನ, ನನಗೆ ಸ್ವಲ್ಪ ಆಚೆ ಕೆಲಸ ಇದೆ ಕಣಮ್ಮ, ನಾನು ಬರುವುದು ಸ್ವಲ್ಪ ತಡವಾಗುತ್ತೆ, ನಿಮ್ಮ ಚಿಕ್ಕಮ್ಮನಿಗೆ ಹೇಳಿಬಿಡು ಎಂದು ಹೇಳಿ ಮತ್ತೆ ಮನೆಯಿಂದ ಆಚೆ ಹೋಗುತ್ತಾರೆ. ವಿನೋದ್ ಅವರು ಹೋಗಿ ಒಂದು 10 ನಿಮಿಷ ಆಗಿರಬಹುದು ಅಷ್ಟೇ. ಸರಿತಾರವರು ತಮ್ಮ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ವಾಪಸ್ ಬರುತ್ತಾರೆ. ನಯನ ಆಗ ತಾನೇ ಎಲ್ಲ ಕೆಲಸ ಮುಗಿಸಿ ಟಿವಿಯನ್ನು ನೋಡುತ್ತಾ ಕುಳಿತುಕೊಂಡಿದ್ದಳು. ಒಳಗೆ ಬಂದ ಸರಿತಾರವರು ನಯನ ಟಿವಿ ನೋಡುತ್ತಾ ಆರಾಮಾಗಿ ಕುಳಿತಿರುವುದನ್ನು ನೋಡಿ ಅವರಿಗೆ ಸಿಟ್ಟು ಬಂದಿತ್ತು. ಬರುತ್ತಲೇ, ಏನೇ ಮಹಾರಾಣಿ, ಏನು ಸೋಫಾ ಮೇಲೆ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೀಯಾ? ಏನು ನಿನಗೆ ನೀನು ಈ ಮನೆ ರಾಣಿ ಅನ್ಕೊಂಡ್ಬಿಟ್ಟಿದ್ದೀಯಾ? ಎದ್ದೋಗೆ ಮೂದೇವಿ, ಹೋಗಿ ಕಾಫಿ ಮಾಡ್ಕೊಂಡು ತಗೊಂಬಾ ಎಂದು ಹೇಳಿ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾರೆ. ನಯನ ಏನೆಂದು ಮಾತನಾಡದೆ ಎದ್ದು ಅಡಿಗೆ ಮನೆಗೆ ಹೋಗಿ ಕಾಫಿ ಮಾಡಿ ತಂದು ಸರಿತಾರವರಿಗೆ ಕೊಟ್ಟು, ತಮ್ಮ, ನನಗೆ ಚಿಕ್ಕಮ್ಮ, ನನಗೆ ಸ್ವಲ್ಪ ಕಾಲೇಜಿನ ವರ್ಕ್ ಇದೆ, ನಾನು ಹೋಗಿ ಮಾಡ್ಕೊತೀನಿ ಎಂದು ಹೇಳಿ ರೂಮಿಗೆ ಹೋಗುತ್ತಿದ್ದಳು. ಅವಳನ್ನು ತಡೆದ ಸರಿತಾರವರು, ಏನೋ ಓದ್ಕೊಂಡು ಕೂತ್ಕೊಂಡು ಬಿಟ್ಟರೆ ಕೆಲಸ ಯಾರು, ಸತ್ತೋಗಿರೋ ನಿಮ್ಮ ಅಪ್ಪ ಅಮ್ಮ ಬಂದು ಮಾಡ್ತಾರಾ ಎಂದು ವ್ಯಂಗ್ಯವಾಗಿ ಹೇಳುತ್ತಾರೆ. ಅವರ ಮಾತು ಕೇಳಿದ ನಯನಾಳ ಕಣ್ಣಲ್ಲಿ ನೀರು ಜಿನುಗಲು ಶುರುವಾಗಿತ್ತು. ಚಿಕ್ಕಮ್ಮ, ಎಲ್ಲ ಕೆಲಸ ಆಗಿದೆ, ಅಡಿಗೆ ಸಹ ಮಾಡಿಟ್ಟಿದ್ದೇನೆ, ರಾತ್ರಿ ಊಟ ಮಾಡುವುದಷ್ಟೇ ಇರುವುದು. ಚಿಕ್ಕಮ್ಮ, ಚಿಕ್ಕಪ್ಪ ಬಂದಿದ್ರು, ಕಾಫಿ ಕುಡಿದು ಏನೋ ಸ್ವಲ್ಪ ಕೆಲಸ ಇದೆ, ಬರುವುದು ತಡವಾಗುತ್ತೆ ಎಂದು ಹೇಳಿ ಹೋಗಿದ್ದಾರೆ ಎಂದು ಹೇಳುತ್ತಾಳೆ. ಮಾತು ಕೇಳಿದ ಸರಿತಾರವರು, ಸರಿ ತೊಲಗು, ಓದ್ಕೊಳ್ಳಲು ಬಿಡಲಿಲ್ಲ ಅಂದರೆ ಮತ್ತೆ ನಿನ್ನ ಚಿಕ್ಕಪ್ಪನ ಹತ್ರ ನನ್ನ ಮೇಲೆ ಚಾಡಿ ಹೇಳಿ
ಹೇಳ್ತೀಯಾ ಎಂದು ಹೇಳುತ್ತಾರೆ. ನಯನ ತನ್ನ ರೂಮಿಗೆ ಬಂದು ಬಾಗಿಲು ಹಾಕಿ ಮಂಚದ ಮೇಲೆ ಕುಳಿತುಕೊಳ್ಳುತ್ತಾಳೆ. ಕುಳಿತುಕೊಂಡು ಕಾಲುಗಳಲ್ಲಿ ತನ್ನ ತಲೆಯನ್ನು ಇಟ್ಟು ಸುಮ್ಮನೆ ಮೌನವಾಗಿ ಕಣ್ಣೀರು ಹಾಕುತ್ತಾಳೆ. ಹಾಗೆ ಕುಳಿತಿರಲು ಅವಳ ಫೋನ್ ರಿಂಗ್ ಆಗಿತ್ತು. ಫೋನ್ ನೋಡಲು ಸಂಧ್ಯಾ ಫೋನ್ ಮಾಡುತ್ತಿದ್ದಳು. ನೋಡಿದ್ದೆ ತನ್ನ ಕಣ್ಣನ್ನು ಎಲ್ಲ ಒರೆಸಿಕೊಂಡು ಹಲೋ ಸಂಧು ಎನ್ನಲು ಸಂಧ್ಯಾ ಅವಳ ಧ್ವನಿ ಕೇಳಿಸಿಕೊಂಡೆ ಅವಳಿಗೆ ನಯನ ಅಳುತ್ತಿದ್ದಾಳೆ ಎಂದು ತಿಳಿದು ಹೋಗಿತ್ತು. ಅಲೋ ನಯನ, ಅಳ್ತಾ ಇದ್ದೇನೆ, ಯಾಕೆ ಅಳ್ತಾ ಇದ್ದೀಯಾ ಎಂದು ಕೇಳುತ್ತಾಳೆ. ನಯನ ಏನೂ ಇಲ್ಲ ಸಂಧು, ಹೇಳು ಏನು ವಿಷಯ ಎಂದು ಕೇಳುತ್ತಾಳೆ. ಅದಕ್ಕೆ ಸಂಧ್ಯಾ, ನಯನ ಅದು ನಿನಗೆ ಗೊತ್ತಲ್ವಾ, ನೆಕ್ಸ್ಟ್ ವೀಕ್ ಗೋವಾ ಟ್ರಿಪ್ ಇದೆ ಅಂತ, ಅದರ ಬಗ್ಗೆ ನಿಮ್ಮ ಮನೆಯಲ್ಲಿ ತಿಳಿಸಿದ್ಯಾ, ಆಂಟಿ ಅಂಕಲ್ ಏನಂತ ಹೇಳಿದ್ರು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಕಣೆ ಎಂದು ಹೇಳುತ್ತಾಳೆ. ಅದಕ್ಕೆ ನಯನ, ಇಲ್ಲ ಸಂಧು, ಇನ್ನೂ ಹೇಳಿಲ್ಲ, ಚಿಕ್ಕಪ್ಪ ಬಂದಿದ್ರು, ಬಟ್ ಅವರಿಗೆ ಏನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಬೇಗ ಹೋಗ್ಬಿಟ್ರು, ಅದಕ್ಕೆ ಅವರಿಗೆ ಇನ್ನೂ ಹೇಳೋಕ್ಕಾಗಿಲ್ಲ, ನೋಡೋಣ ರಾತ್ರಿ ಬರ್ತಾರಲ್ಲ ಆವಾಗ ಹೇಳ್ತೀನಿ ಎಂದು ಹೇಳುತ್ತಾಳೆ. ಸರಿ ನಯನ, ನೀನು ಬೇಗ ಮನೆಯಲ್ಲಿ ಕೇಳು, ಆಂಟಿ ಅಂಕಲ್ ಒಪ್ಪಿಲ್ಲ ಅಂದರೆ ನನಗೆ ಹೇಳು, ನಾನು ಬಂದು ಆಂಟಿ ಅಂಕಲ್ನ ಹೇಗಾದರೂ ಮಾಡಿ ಒಪ್ಪಿಸ್ತೀನಿ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ. ನಯನಾಗೆ ಈಗ ಹೇಗೆ ಈ ವಿಷಯ ವಿನೋದ್ ಮತ್ತು ಸರಿತಾಗೆ ಹೇಳುವುದು ಎಂದು ಚಿಂತೆ ಶುರುವಾಗಿತ್ತು. ಇತ್ತ ಈಶ್ವರಿಯವರು ದೇವಸ್ಥಾನದಿಂದ ಬಂದು ತಿಂಡಿ ತಿಂದು ಎಲ್ಲ ಕ್ಲೀನ್ ಮಾಡುತ್ತಾ ಎಲ್ಲ ಕೆಲಸ ಆದ ನಂತರ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾರೆ. ಗಂಟೆ ನೋಡಲು ಆಲೆ ಮಧ್ಯಾಹ್ನ 3 ಗಂಟೆ ತೋರಿಸುತ್ತಿತ್ತು. ಅರೆ, ಆಲೆ 3 ಗಂಟೆ ಆಗೋಯ್ತಾ? ಫೋನ್ ತೆಗೆದುಕೊಂಡು ಅವರು ನಿಖಿಲ್ಗೆ ಫೋನ್ ಮಾಡುತ್ತಾರೆ. ನಿಖಿಲ್ ಅವರ ಚಿಕ್ಕಮ್ಮನ ಫೋನ್ ಬಂದಿದ್ದು ನೋಡಿ ಫೋನ್ ರಿಸೀವ್ ಮಾಡಿ, ಹಲೋ ಹೇಳಿ ಚಿಕ್ಕಮ್ಮ, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟಿದ್ದೀರಾ ನೀವು, ಊಟ ಆಯ್ತಾ ನಿಮ್ಮದು ಎಂದು ಕೇಳುತ್ತಾನೆ. ಅದಕ್ಕೆ ಈಶ್ವರಿಯವರು, ಏನಿಲ್ಲಪ್ಪ ನಿಕ್ಕು, ಮನಸ್ವಿ ನಿನಗೆ ಕಾಲ್ ಮಾಡಿದ್ಲಾ, ಅವಳು ಟ್ರಿಪ್ಗೆ ಹೋಗಿ ಇವತ್ತಿಗೆ 7 ದಿನ ಆಗಿದೆ, ಇವತ್ತು ಬರಬೇಕಾಗಿತ್ತು, ಇಷ್ಟೊತ್ತಾದರೂ ಬಂದಿಲ್ಲ, ನಿನಗೇನಾದರೂ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ಲಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ ಎಂದು ಹೇಳುತ್ತಾರೆ. ಅದಕ್ಕೆ ನಿಖಿಲ್, ಚಿಕ್ಕಮ್ಮ, ಮನಸ್ವಿ ಬೆಳಗ್ಗೆ ಕಾಲ್ ಮಾಡಿದ್ಲು, ಇವತ್ತು ರಾತ್ರಿ ಒಳಗೆ ಅವಳು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆಯಿತಾ, ರಾತ್ರಿ ಎಲ್ಲ ಮನೆಗೆ ಬರ್ತಾಳೆ, ನೀವು ಟೆನ್ಷನ್ ತಗೋಬೇಡಿ ಆಯಿತಾ. ಮತ್ತು ಚಿಕ್ಕಮ್ಮ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ನಿಮಗೆ ಸಂಜೆ ಮನೆಯಲ್ಲೇ ಸಿಗುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಈಶ್ವರಿಯವರಿಗೆ ಈಗ ಸ್ವಲ್ಪ ಸಮಾಧಾನವಾಗಿತ್ತು. ಕಾರಣ ಮನಸ್ವಿ ಆ ಮನೆಯ ಮುದ್ದು ರಾಜಕುಮಾರಿ, ಎಲ್ಲರಿಗೂ ಅವಳೆಂದರೆ ಮುದ್ದು. ಆ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳು ಎಂದರೆ ಅದು ಮನಸ್ವಿಯೇ. ಅವಳು ವಯಸ್ಸಿನಲ್ಲಿ ಮಯಾಂಕ್ಕಿಂತ 10 ವರ್ಷ ಚಿಕ್ಕವಳು, ಮತ್ತು ಈಗ ತಾನೇ 10th ಸ್ಟ್ಯಾಂಡರ್ಡಿಗೆ ಹೋಗುತ್ತಿದ್ದಾಳೆ. ಅವಳನ್ನು ಹೆಚ್ಚು ಅವರಿಂದ ದೂರ ಎಂದು ಕಳಿಸುತ್ತಿರಲಿಲ್ಲ. ಇದೇ ಮೊದಲ ಬಾರಿ ಅವಳು 7 ದಿನಗಳ ಕಾಲ ಸ್ಕೂಲ್ ಮೂಲಕ ಟ್ರಿಪ್ ಹೋಗಿದ್ದು. ಆದ್ದರಿಂದ ಅವಳು ಮನೆಗೆ ಬರುವ ತನಕ ಈಶ್ವರಿಯವರಿಗೆ ಸಮಾಧಾನವಿರಲಿಲ್ಲ. ನಿಖಿಲ್ ಹೇಳಿದ್ದರಿಂದ ಈಗ ಅವರಿಗೆ ಸಮಾಧಾನವಾಗಿತ್ತು. ಅವರು ಸಹ ಎದ್ದು ಊಟ ಮಾಡಿ ಕುಳಿತು ಮತ್ತೆ ಕಾಫಿ ಕುಡಿಯಲು ಸಮಯಕ್ಕೆಲ್ಲ ಸೋನಲ್ ಸಹ ಮನೆಗೆ ಬಂದಿದ್ದಳು. ಬಂದು, ಅತ್ತೆ ಗುಡ್ ಈವ್ನಿಂಗ್, ಏನು ಮಾಡ್ತಾ ಇದ್ದೀರಾ ಎಂದು ಹೇಳಿಕೊಂಡೇ ಒಳಗೆ ಬರುತ್ತಾಳೆ. ಏನಿಲ್ಲಮ್ಮ ಸೋನು, ಮನಸ್ವಿಗೋಸ್ಕರ ಕಾಯ್ತಾ ಇದ್ದೆ, ಅವಳು ನೋಡಿದ್ರೆ ಇನ್ನೂ ರಾತ್ರಿ ಅಂತೆ ಬರೋದು, ಅದಕ್ಕೆ ಕಾಫಿ ಮಾಡ್ತಾ ಕುಡಿತಾ ಇಲ್ಲೇ ಕೂತಿದ್ದೀನಿ ಎಂದು ಉತ್ತರಿಸುತ್ತಾರೆ. ಅತ್ತೆ, 1 ನಿಮಿಷ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬೇಗ ಬರುತ್ತೇನೆ ಎಂದು ತನ್ನ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಅವಳು ಸಹ ಬಂದು ಕಾಫಿ ಮಾಡಿಕೊಂಡು ಕುಳಿತುಕೊಂಡು ಸೋಫಾ ಮೇಲೆ ಕಾಫಿ ಕುಡಿಯುತ್ತಾ ಕುಳಿತುಕೊಳ್ಳುತ್ತಾಳೆ. ಒಬ್ಬೊಬ್ಬರಾಗಿಯೇ ಮನೆಯ ಎಲ್ಲ ಗಂಡಸರು ಸಹ ಮನೆಗೆ ವಾಪಸ್ ಬರುತ್ತಾರೆ. ಎಲ್ಲರೂ ಮನೆಗೆ ಬರುವ ಹೊತ್ತಿಗೆ ಹಾಲೆ ಗಂಟೆ 9 ಆಗಿತ್ತು. ಆದ ಕಾರಣ ಟೈಮ್ ಆಗಿದೆ ಎಂದು ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಬಂದು ಊಟ ಇಟ್ಟು ಎಲ್ಲರೂ ಸಹ ಬಂದು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ಎಲ್ಲರೂ ಬಂದು ಊಟ ಮಾಡಲು ಕುಳಿತಿರಲು ಇಂದಿನಿಂದ ಹಲೋ ಗಾಯ್ಸ್ ಎಂದು ಹೇಳಿಕೊಂಡು ಮನಸ್ವಿ ಮನೆಯೊಳಗೆ ಬರುತ್ತಾಳೆ. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಕತೆ ಹೇಗೆ ಮೂಡಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಸಿಗ್ತೀನಿ ಇದರ ಮುಂದುವರೆದ ಭಾಗದೊಂದಿಗೆ. ಬಾಯ್ ಬಾಯ್ ಫ್ರೆಂಡ್ಸ್.